ನಡೆದು ಈಗ ನಡೆದು ನೀವು ನಡೆದು ಧರ್ಮದಿಂದ ಕರ್ಮ ಹೋತ್ರೆಯುವ ತನ್ನ ಜೀವನಂತೆ ಹಣ್ಣೆ ಜೀವಂಗಾನ ತನ್ನ ಜೀವನಂತೆ ಹಣ್ಣೆ ಜೀವಂಗಾನ ಹುಡುಗಿದು ದೊಡ್ಡ ವಿರ್ತಾನ ಜಗದ ಹೊರತ ಮುಖ್ಯ ಹುಟ್ಟಿ ಹುಟ್ಟಿ ಸತ್ತ ಕಷ್ಟ ನಾವೀತು ಎಷ್ಟ ಹೇಳಲಿ ನಾನಿನಗ ಮತ್ತೊಮ್ಮೆ ಕೇಳ ಎಷ್ಟ ಹೇಳಲಿ ನಾನಿನಗ ನಂದ ನಂದ ಅಂತ ದಣಿವರು ಎಂದು ಯಾರು ಇಲ್ಲ ಜಗದೊಳಗ ನಂದ ಅಂತ ದಣಿವರು ಎಂದು ಯಾರು ಇಲ್ಲ ಜಗದೊಳಗ ಜಗದೊಳಗ ಹುಟ್ಟಿ ತಗಬಗಿನ ಯಾಡಪ್ಪ ಸಂಸಾರ ಮಾಡವಾಗ ಮತ್ತೊಂದಕ್ಕೆ ಬ್ಯಾಡಪ್ಪ ಸಂಸಾರ ಮಾಡವಾಗ ಹಂಗೇನು ಹೇಳಲಿ ಹಂಗು ಹಿಂಗಾಗಲಿ ಹೋಗುದು ಒಂದದೇ ಮನಾಗ ಹೇಳಲಿ ಹಂಗು ಹಿಂಗಾಗಲಿ ಹೋಗುದು ಒಂದದೇ ಮನಾಗ ಅಂದರಂತೆ ನಾ ಚಂದದಿಂದ ಹೇಳೇನು ಏ ದೇಹ ಗುಣನ ಬೋಳಗ ದೇಹ ಗುಣನ ಬೋಳಗ ಮಂದ ಮತೇನ ಬಂದ ಸಭಾಗ ಕಂದರಂತೆ ಬೇರು ಬ್ಯಾಗ ಮಂದ ಮತೇನ ಬಂದ ಸಭಾಗ ಕಂದರಂತೆ ಬೇರು ಬ್ಯಾಗ ಹೇಳಿ ವಾದರು ಸಾಧು ಸಂತರ ಸಾಧು ಸಂತರ ಸಂತರ ಸಾಧು ಸಂತರ ಸಂಸಾರ ದೂರ ಅವರ ಮಾಡಿದವರ ನಟ ಹೋಗಿ ಶೇರು ಮೋಕ್ಷ ಮಂದಿರ ಮೋಕ್ಷ ಮಂದಿರ ಮಂದಿರ ಮೋಕ್ಷ ಮಂದಿರ ಮಾಯ ಪರದೆಯ ರಾಮವಾಗಿ ನಿರ್ಧಾರ ನಿರ್ಧಾರಾಗಿ ನಿಂತ ಸಾಧು ಪನ್ನಾಗ
ಏ ನಿರ್ಧಾರಾಗೇನಂತ ಸಾಧು ಸ್ಪಂದನಾಗ ಏ ಅವಾಗ ಅನ್ಬೇಕ ನೋಡ್ರಿ ಪಂಡಿತ ಬಡವ ಮನವ ಜನ್ಮ ಹಿಡಿಬಾರ್ದ ದುರ್ಮಾರ್ಗ ಹೋಗ್ಯಾತು ನರಕ ಮೋಕ್ಷ ಏ ಮೊದಲಂತ್ರ ತಾಂಕಾರಿ ಶ್ರೀ ಹರಿನಾಥ ಏನ್ ಮಾಡ್ತಾರಪ್ಪ ಬೋಧ ಮಾಡಿದಾನ ಮೂಢ ಜನಕ ಕೇಳ ಬೋಧ ಮಾಡಿದಾನ ಮೂಢ ಜನಕ ಏ ಸಂಸಾರ ಸಂಗ ಬಿಟ್ಟ ನಡೆಯರೆ ಆಲೋಕಲು ಕಾರಣಕ ಸಂಗ ಬಿಟ್ಟ ನಡೆಯರೆ ಆಲೋಕಲು ಕಾರಣಕ ತಿಳಿಸಿದನು ಸದ್ಗುರು ರಾಯ ಪ್ರಿಯನಾದ ಮೂರು ಲೋಕಕ ಕೇಳ ಪ್ರಿಯನಾದ ಮೂರು ಲೋಕಕ ದೇವೇಂದ್ರ ಚಂದ್ರ ದೇವಾದಿ ದೇವರ ಶರಣ ಪಾಲಕ ಚಂದ್ರ ದೇವಾದಿ ದೇವರ ಶರಣವಾದ ಪಾಲಕ ವಿಗ ವಿಗ ಅಂತ ಧರ್ಮ ಮಾಡತೀರಿ ಕೇಳ ಧರ್ಮದಿಂದ ಗುರು ಬೆಳಗ ಕೇಳ ಧರ್ಮದಿಂದ ಗುರು ಬೆಳಗ ಧರ್ಮ ಬಿಟ್ಟ ನೀವು ಕರ್ಮ ಮಾಡಿದರ ಉದಾವರಿಗಾಗೋ ನರಕ ಬಿಟ್ಟ ನೀವು ಕರ್ಮ ಮಾಡಿದರ ಮುದಾವರಿಗಾಗೋ ನರಕ ಬಂಗಾರದ ತೂಕ ಬಂಗಾರದ ತೂಕ ಬಂಗಾರದ ತೂಕ ಗೆಳತು ಬಂಗಾರದ ತೂಕ ಅಲಂಕರಿಲ್ರಿ ಆಲಕೋ ಪಾದ ಗುರುವಿನ ಸೇವಾಕ ಗುರುವಿನ ಸೇವಾಕ ಗುರುವಿನ ಸೇವಾಕ ಸೇವಾ ಗುರುವಿನ ಸೇವಾಕ ಅದ ಮಾಡ್ಯಾರನ ಭಾವಿ ಗೋವ ಅಂಥದ್ದು ಪಾದ ಕರುಣ ಏ ಅಂಥದ್ದು ಪಾದ ಕರುಣ ಏ ಬಲ ತಿರು ಹರತ ಮುಖ್ಯ ಯಾವ ನಮ್ಮ ವೇದ ಮೂರ್ತಿಗಳು ಇವತ್ತಿನ ದಿವಸ ಏನ್ ಮಾಡಿಕೊಂಡಾರ ಅಂದ್ರೆ ಒಂದು ಹರದೇಶಿ ಒಂದು ನಾಗೇಶಿ ಅನ್ನುವಂತ ಎರಡು ಕಲಾ ತಂಡವನ್ನು ತರಿಸಬೇಕಾಗೈತ್ರಿ ಮಾಸ್ತರ. ಯಾಕಂದ್ರೆ ಇವತ್ತಿನ ಜಾತ್ರೆ ದಿವಸ ಒಂದು ಹರದೇಶಿ ಒಂದು ನಾಗೇಶಿ ತರಿಸಬೇಕಾದ್ರೆ ಏನು ಕಾರಣದಿಂದ ತರಿಸ್ಯಾರು?
ಏನು ಕಾರಣ ತರಿಸಿರ್ತಮ್ಮ? ಯಾಕಂದ್ರೆ ಇವತ್ತಿನ ದಿವಸ ಹೆಂಗ ನಡಿಬೇಕಾಗೈತಿ ಅಂದ್ರ ಯಾಕಂದ್ರೆ ಸಂಭ ಶಕ್ತಿ ಒಕ್ಕವಾದ ನಡಿಬೇಕಾಗೈತಿ. ಯಾಕಂದ್ರೆ ಎರಡು ಮೇಳ ತರಬೇಕಾದ್ರೆ ಎದಕ್ಕೆ ತಂದಾರು? ಯಾವ್ದಕ್ಕೆ ತಂದಾರತಮ್ಮ? ಯಾಕಂದ್ರೆ ಒಂದು ಗಂಡ ಮೇಳ ತಂದಾರು, ಒಂದು ಹೆಣ್ಣು ಮೇಳ ತಂದಾರು. ಹೌದು. ತರಬೇಕಾದ್ರೆ ಎದಕ್ಕೆ ತಂದಾರ ಅಂದ್ರ ಈ ಶಕ್ತಿ ಆಗ್ಬೇಕಾದ್ರ, ಹೌದು, ಸೃಷ್ಟಿ ಉತ್ಪನ್ನ ಆಗ್ಬೇಕಾದ್ರ, ಸೃಷ್ಟಿ ತಯಾರಾಗಬೇಕಾದ್ರ, ಹೌದು, ಏನ್ ಅವನಿಂದ ಸೃಷ್ಟಿ ಆಗೈತು. ಹೌದು. ಯಾಕಂದ್ರೆ ಅದು ಹಲಿಗೆ ಮೇಳ ಬಾಳ ಕಾಣ್ತೈತಿ ಇವತ್ತಿನ ದಿವಸ. ಏನು ಸೃಷ್ಟಿ ಉತ್ಪನ್ನ ಆಗ್ಬೇಕಾದ್ರ ಏನ್ ಅವನಿಂದ ಇದೆಲ್ಲ ತಯಾರಾಗೈತು, ಏನ್ ಅಪ್ಪನಿಂದ ಆಗೈತು, ಏನು ನಮ್ಮ ಪರಮಾತ್ಮನಿಂದ ಇದೆಲ್ಲ ಸೃಷ್ಟಿ ಸಜ್ಜಾಗೈತು ಅನ್ನುವಂತ ಎರಡು ಭೇದಕ್ಕಾಗಿ ಏನ್ ಮಾಡಿಕೊಂಡಾರು? ಏನ್ ಮಾಡಿರ್ತವ? ಒಂದು ಹರದೇಶ, ಒಂದು ನಾಗೇಶ ಅನ್ನುವಂತ ಎರಡು ಕಲಾ ತಂಡವನ್ನು ತರಿಸ್ಯಾರಿ ಮಾಸ್ತರ್ ಹನುಮಗಾಂವದವರು. ಯಾಕಂದ್ರೆ ಇವತ್ತಿನ ದಿವಸ ಹೆಂಗ ನಡಿಬೇಕಾಗೈತಿ? ಹಂಗ ನಡಿಬೇಕ. ಯಾಕಂದ್ರೆ ನಾವು ಹರದೇಶ ಮೇಳದವ್ರು ಯಾವ್ರದಿಂದ ಬಂದೇವು ಒಂದು ಬಳಕ ಗಾಪಿದವ್ರ ದನಿಗೆ ಹೋಗ್ಲಿ, ದನಿಗೆ ಹೋಗ್ಲಿ, ಅದು ಇರದ ಏನು ಮಾಡಿಕೊಂಡಾರ. ಯಾಕಂದ್ರೆ ಒಂದು ಹರದೇಶ, ಒಂದು ನಾಗೇಶ ತರಿಸಬೇಕಾದ್ರೆ ಯಾವ್ಯಾವ ಊರದಿಂದ ಬಂದಾರು, ಯಾವ ತಾಲೂಕದಿಂದ ಬಂದಾರು, ಯಾವ ಜಿಲ್ಲಾದಿಂದ ಬಂದಾರು ಅನ್ನುವಂಥದ್ದು ಹೇಳ್ಬೇಕಾಗೈತ್ರಿ ಮಾಸ್ತರ್. ಯಾವ್ರದಿಂದ ಬಂದಿರಪ್ಪ ನೀವು? ನಾವು ಹರದೇಶಿ ಮೇಳದವರು ಅಪ್ಪನ ಪಾರ್ಟಿ ಹಿಡ್ಕೊಂಡು ನಾವು ಯಾವ್ರದಿಂದ ಬಂದ್ವಿ ಅಂದ ಬಳಕ ಯಾವ್ರದಿಂದ ಬಂದ್ರಿ? ಯಾವ ನಮ್ಮ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ, ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಕಣದಾಳ ಗ್ರಾಮದಿಂದ ನಾವು ಬಂದಿವ್ರಿ ಮಾಸ್ತರ್. ಮುಚ್ಚಾನಗಳು ಕೊಡತಕ್ಕ. ಯಾಕಂದ್ರೆ ಯಲ್ಲಾಲಿಂಗನ ಮಠ, ಸಿದ್ದರಾಮೇಶ್ವರನ ಮಠ, ಯಲ್ಲಾಲಿಂಗನ ಮಠ ಮುಗಳು ಕೊಡ್ತೇಕ ನಮ್ಮ ಊರತಿ ಕಣದಾಳ ಗ್ರಾಮದಿಂದ ನಾವು ಎಲ್ಲಿಂದ ಬಂದೆವು ಅಂದ್ರೆ ಕಣದಾಳ ಗ್ರಾಮದಿಂದ ಬಂದೆವು. ಹೌದು. ಯಾಕಂದ್ರೆ ನಮ್ಮ ಪರಮಾತ್ಮನ ಪಾರ್ಟಿ ಹಿಡ್ಕೊಂಡು ನಾವು ಕಣದಾಳ ಗ್ರಾಮದಿಂದ ಬರಬೇಕಾಗೈತಿ. ಹೌದು. ಆದ್ರೆ ಯಥಾ ಪ್ರಕಾರವಾಗಿ ಅವ್ವನ ಬೆಳಸಕ್ಕ ಇವತ್ತು ನಾಗೇಶಿ ಹಾಡಕ್ಕೆ ಯಾರು ಬಂದಾರು? ಯಾರು ಬಂದಾರಪ್ಪ? ಯಾವ ನಮ್ಮ ಜತ್ ತಾಲೂಕ ಸಾಂಗಲಿ ಜಿಲ್ಲಾ, ಜತ್ ತಾಲೂಕು ಸಾಂಗ್ಲಿ ಜಿಲ್ಲಾ ಗೂಗಾಡ ಗ್ರಾಮದಿಂದ ಯಾರು ಬಂದಾರ ಅಂದ್ರೆ ಶಾಂತಾಬಾಯಿ ಅವರು ಬಂದಾರ್ರಿ ಮಾಸ್ತರ್. ಹೌದು. ಎದಕ್ಕೆ ಬಂದಾರು? ಯಾತಕ್ಕೆ ಬಂದಾರ? ಎದಕ್ಕೆ ಬಂದಾರ ಅಂದ್ರೆ ಅವ್ವನ ಬೆಳಸಾಕ ಬಂದಾರ ಮಾಸ್ತರ. ಹೌದು. ಯಥಾ ಪ್ರಕಾರವಾಗಿ ಇವತ್ತಿನ ದಿವಸ ಕಾರ್ಯಕ್ರಮ ನಡೆದೈತಿ. ಅದಕ್ಕೆ ನೋಡೋಣ ಗೂಗಾರದ ಗ್ರಾಮದಿಂದ ಅವರು ಹೆಣ್ಣು ಮೇಲಿನವರು ಬಂದಾರು. ಯಥಾ ಪ್ರಕಾರವಾಗಿ ಕಾರ್ಯಕ್ರಮ ಹೆಂಗ್ ನಡೀತಾವ ನೋಡ್ಬೇಕಾಗೈತಿ. ಹೌದು. ಅದಕ್ಕೆ ಇವತ್ತಿನ ದಿವಸ ನಾವು ಏನ್ ಮಾಡ್ಬೇಕಾಗೈತಿ? ಏನ್ ಮಾಡ್ಬೇಕು? ಶುರುವಾತಿಗೆ ದೈವದವ್ರ ತಕ್ಕ ಏನ್ ಬೇಡಬೇಕಾಗೈತಿ ಅಂದ್ರ ಸಭಾವ್ರ ತಕ್ಕ ಏನ್ ಬೇಡಬೇಕಾಗೈತಿ ಅಂದ್ರೆ ಯಥಾ ಪ್ರಕಾರವಾಗಿ ನಿಮ್ಮ ಪಾದ ಆಶೀರ್ವಾದದಿಂದ ಎಡಬಿಡದೆ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ, ಹೌದು, ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ ಏನೋ ಒಂದು ಹಾಡುವಲ್ಲಿ ಆಗಲಿ, ಬಾರಿಸುವಲ್ಲಿ ಆಗಲಿ, ವಾದ್ಯದಲ್ಲಿ ಆಗಲಿ, ತಾಳಿನಲ್ಲಿ ಆಗಲಿ, ಲಯದಲ್ಲಿ ಆಗಲಿ, ಸೂರ್ಯನಲ್ಲಿ ಆಗಲಿ ಯಾವುದೋ ಒಂದು ತಪ್ಪು ತಡೆ ಆಗೋದು ಸಹಜವಾದ ಮಾತೈತಿ. ಹೌದು. ಯಾಕಂದ್ರೆ ಯಾವುದೋ ಒಂದು ತಪ್ಪು ತಡೆ ಎರಡೂ ಮೇಲಿನಲ್ಲಿ ಆದ್ರೂ ಸಹಿತ ನಿಮ್ಮ ಮನೆಯೊಳಗೆ ಮಕ್ಕಳು ತಪ್ಪು ಮಾಡ್ರಿ ಯಾವ ರೀತಿ ಕ್ಷಮಾ ಮಾಡ್ತೀರಿ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಎರಡೂ ಮಕ್ಕಳು ನಿಮ್ಮ ಹೊತ್ತು ತಿಳ್ಕೊಂಡು ಎಲ್ಲಾರು ಕ್ಷಮಾ ಮಾಡ್ಬೇಕಾಗಿ ಸಭದವರಲ್ಲಿ ಎಲ್ಲಾರಲ್ಲಿ ಬೇಡ್ಕೊಂಡು. ಹೌದು. ಯಾಕಂದ್ರೆ ಈಗ ಸದ್ಯ ಎಲ್ಲಾರಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಬೇಕಾದ್ರೆ, ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾದ್ರೆ, ಎಲ್ಲರಿಗೂ ಸಭದವ್ರಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನಾಗೈತಿ? ಹೊತ್ತುನು ಬಾಳ ಹೋಗೈತಿ, ಟೈಮುನು ಬಾಳ ಗಳದೈತಿ ಮಾಸ್ತರ. ಹೌದು. ಅದಕ್ಕೆ ಏನ್ ಮಾಡ್ಬೇಕಾಗೈತಿ? ಏನ್ ಮಾಡ್ಬೇಕು? ಇವಾಗ ಮೈಕನ ಯಾಡು ನಿಮ್ಮ ಪಾದ ತಿಳ್ಕೊಂಡು ದೈವದವ್ರಿಗೆ ಇಲ್ಲೇ ನಮಸ್ಕಾರ ಮಾಡ್ತೀವ್ರಿ. ಎಲ್ಲಾರು ಚಪ್ಪಾಳಿ ಹೊಡೆದ್ರ ಮೂಲಕವಾಗಿ ಹಾಡಲಿಸಬೇಕಾಗಿ ವಿನಂತಿ. ನಡಿಲಿ ಮಾಸ್ತರ್. ಯಾಕಂದ್ರೆ ಅವರು ಬಹಳ ದೂರಿಂದ ಬಂದಾರು. ಒಂದು ಕ್ಯಾಲಿ ಹಾಡಿ ಚಾನ್ಸ್ ಕೊಡೋನು ನೋಡೋನು ಅವ್ವನ ಯಾವ ಪ್ರಕಾರವಾಗಿ ಬೆಳೆಸ್ಕೊತ ಬರ್ತಾರ. ಹೌದು. ಭಗನ ರಾಜ ಸದಾ ನಿಮ್ಮ ಪೂಜಾ, ಓಂ ಘನ ರಾಜ ಸದಾ ನಿಮ್ಮ ಪೂಜಾ, ಭಗನ ರಾಜ ಸದಾ ನಿಮ್ಮ ಪೂಜಾ, ಓಂ ಘನ ರಾಜ ಸದಾ ನಿಮ್ಮ ಪೂಜಾ. ಭಗನ ರಾಜ ಸದಾ ನಿಮ್ಮ ಪೂಜಾ, ಓಂ ಘನ ರಾಜ ಸದಾ ನಿಮ್ಮ ಪೂಜಾ, ಭಗನ ರಾಜ ಸದಾ ನಿಮ್ಮ ಪೂಜಾ, ಓಂ ಘನ ರಾಜ ಸದಾ ನಿಮ್ಮ ಪೂಜಾ. ಕಾಲ ಗೆಜ್ಜೆ ಹಲಗಡಗ ಕಂಕನ ತೋಳು ಬೆಂದು ಬೆಂಬುಲೆ ಒಡ್ಡನ, ಏ ಕಾಲ ಗೆಜ್ಜೆ ಹಲಗಡಗ ಕಂಕನ ತೋಳು ಬೆಂಬು
ಬೆಂದೋಲೆ ಒಡ್ಡಾಣ ನಾಗದೆನ್ನ ಮೊದಲೇ ನುಡಿಸುವೆ ವಾದ್ಯದಲ್ಲಿ ಬಾರು ನಾಗದೆನ್ನ ಮೊದಲೇ ನುಡಿಸುವೆ ವಾದ್ಯದಲ್ಲಿ ಬಾರುವ ಭಾಗನ ರಾಜ ನಿಮ್ಮ ಪೂಜಾ ರಾಜ ನಿಮ್ಮ ಪೂಜಾ ಭಗನ ರಾಜ ಸದಾ 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 ನಿಮ್ಮ ಪೂಜಾ ಅಷ್ಟಗಂಧ ಮಾನಿಷ್ಠಿಲೆ ಧರಿಸಿ ಮುಟ್ಟೆ ಪೂಜೆ ಮಾಡುವ ಸ್ಮರಿಸಿ ಅಷ್ಟಗಂಧ ಮಾನಿಷ್ಠಿಲೆ ಧರಿಸಿ ಮುಟ್ಟೆ ಪೂಜೆ ಮಾಡುವ ಸ್ಮರಸೆ ಮುರುಗೆ ಸ್ವಂದೆ ಮುರೇದ ಮುಖನನೆ ಬಾರೋ ಮುರುಗೆ ಸ್ವಂದೆ ಮುರಳಿ ಬಾರ ಮುಖನನೆ ಬಾರುವ ಭಗನ ರಾಜ ಸದಾ ನಿಮ್ಮ ಪೂಜಾ ಗಣ ರಾಜ ಸದಾ ನಿಮ್ಮ ಪೂಜಾ ಭಗನ ರಾಜ ಸದಾ ನಿಮ್ಮ ಪೂಜಾ ಘನ ರಾಜ ಸದಾ ನಿಮ್ಮ ಪೂಜಾ ಭಗನ ರಾಜ ಸದಾ ನಿಮ್ಮ ಪೂಜಾ ಗಣ ರಾಜ ಸದಾ ನಿಮ್ಮ ಪೂಜಾ ಕಾಯ ಕರ್ಪೂರ ಹೂವಿನ ಹೋಗಿ ಕರಕಿ ಕನೆಗೆಲ್ಲದ ಹೂವ ನನಗಾಗಿ ಕಾಯ ಕರ್ಪೂರ ಹೂವಿನ ಹೋಗಿ ಕರಕೆ ಕನೆಗೆಲ್ಲದ ಹೂವ ನನಗಾಗಿ ಕಳಸ ಕನಿಗೆ ಕಂಚಿನಾರುತೆ ಬೆಳಗುವೆನು ಬಾರು ಕಳಸ ಕನಿಗೆ ಕಂಚಿನಾರುತೆ ಬೆಳಗುವೆನು ಬಾರುವ ಭಗನ ರಾಜ ಸದಾ ನಿಮ್ಮ ಪೂಜಾ ಗಣ ರಾಜ ಸದಾ ನಿಮ್ಮ ಪೂಜಾ ಭಗನ ರಾಜ ಸದಾ ನಿಮ್ಮ ಪೂಜಾ ಘನ ರಾಜ ಸದಾ ನಿಮ್ಮ ಪೂಜಾ ಭಗನ ರಾಜ ಸದಾ ನಿಮ್ಮ ಪೂಜಾ ಗಣ ರಾಜ ಸದಾ ನಿಮ್ಮ ಪೂಜಾ ಕಾಯ ಕರ್ಪೂರ ಓದಿನ ಹೋಗಿ ಕರಕೆ ಕನೆಗೆಲ್ಲದ ಹೂವ ನನಗಾಗಿ ಕಾಯ ಕರ್ಪೂರ ಓದಿನ ಹೋಗಿ ಕರಕೆ ಕನೆಗೆಲ್ಲದ ಹೂವ ನನಗಾಗಿ ಕಳಸ ತನಗೆ ಕಂಚಿನಾರುತೆ ಬೆಳಗುವೆನು ಬಾರು ಕಳಸ ತನಗೆ ಕಂಚಿನಾರುತೆ ಬೆಳಗುವೆನು ಬಾರುವ ಭಗನ ರಾಜ ಸದಾ ನಿಮ್ಮ ಪೂಜಾ ಗಣ ರಾಜ ಸದಾ ನಿಮ್ಮ ಪೂಜಾ ದೇಶದೋಳು ಮಹಸುಳ ಎಳ ಮೇಲೆ ವಾಸ ಮಾಡಿ ಕೊಂಡಿರಿ ಅಲ್ಲಿ ದೇಶದೋಳು ಮಹಸುಳ ಎಳ ಮೇಲೆ ವಾಸ ಮಾಡಿ ಕೊಂಡಿರಿ ಅಲ್ಲಿ ಭೀಮ ಬಸಯ್ಯನವನ ಮುಂಭಾಗದಲ್ಲಿ ಬಾರುವ ಭೀಮ ಬಸಯ್ಯನವನ ಮುಂಭಾಗದಲ್ಲಿ ಬಾರುವ ಭಗನ ರಾಜ ಸದಾ ನಿಮ್ಮ ಪೂಜಾ ಗಣ ರಾಜ ಸದಾ